ಹಲೋ, ಹೇಳಮ್ಮ. ಏನಪ್ಪ ನಿನಗೆ ಎಷ್ಟು ಸಲ ಫೋನ್ ಮಾಡೋದು? ಫೋನೇ ಎತ್ತುತ್ತಾ ಇಲ್ಲ. ನಾನು ಏನ್ ಅಂದ್ಕೊಳ್ಳೋದು? ಅಮ್ಮ, ನಾನು ಗಾಡಿ ಓಡಿಸ್ತಾ ಇದ್ದೆ, ಅದಕ್ಕೆ ಫೋನ್ ಎತ್ತಕ್ಕಾಗಲಿಲ್ಲ. ಓ ಹೌದಾ? ಹ್ಞೂ. ಸರಿ ಸರಿ. ನಾನು ಏನಾಯ್ತಪ್ಪ ಅಂತ ಹೆದರ್ಕೊಂಡ್ಬಿಟ್ಟೆ. ಸರಿ, ಏನು ವಿಷಯ ಅಮ್ಮ? ಏನೂ ಇಲ್ಲ ಮಗ, ನಿನ್ನ ಹತ್ರ ಮಾತಾಡಿ 2 ದಿನ ಆಗೋಯ್ತು. ಸರಿ, ನೀನು ಕೆಲಸದಲ್ಲಿ ಬ್ಯುಸಿಯಾಗಿರ್ತೀಯ ಅಂತ ಅನ್ಕೊಂಡ್ಬಿಟ್ಟು ನಾನು ಫೋನ್ ಮಾಡೇ ಇಲ್ಲ. ಸರಿ, ನೀನೇ ಫೋನ್ ಮಾಡ್ತೀಯ ಅಂತ ನೋಡಿದ್ರೆ ನೀನು 2 ದಿನದಿಂದ ಫೋನೇ ಮಾಡಿಲ್ಲ. ಸರಿ, ನಾವೇ ಮಾತಾಡೋಣ ಅಂತ ಹೇಳ್ಬಿಟ್ಟು ಬೆಳಿಗ್ಗಿಂದ ಕಾಲ್ ಮಾಡ್ತಾನೆ ಇದ್ದೀನಿ. ಹೌದಾ, ನನಗೆ ಆಫೀಸಲ್ಲಿ ತುಂಬ ಕೆಲಸ ಇದೆ ಅಮ್ಮ, ಅದಕ್ಕೆ 2 ದಿನದಿಂದ ನಿನಗೆ ಕಾಲ್ ಮಾಡೋಕ್ಕಾಗಲಿಲ್ಲ. ನೀನು ಯೋಚನೆ ಮಾಡಬೇಡ, ಟೈಮ್ ಸಿಕ್ಕಾಗೆಲ್ಲ ನಾನು ಫೋನ್ ಮಾಡ್ತೀನಿ. ಒಂದು ವೇಳೆ ನೀವು ಫೋನ್ ಮಾಡಿದಾಗ ನಾನು ಫೋನ್ ಎತ್ತಲಿಲ್ಲ ಅಂದರೆ ತಿರ್ಗಾ ನಾನೇ ಮಾಡ್ತೀನಿ, ಸರಿನಾ? ಆಯ್ತಪ್ಪ, ಅವಾಗವಾಗ ಕಾಲ್ ಮಾಡು. ಹಾಂ ಹಾಂ, ಸರಿಮ್ಮ, ನಾನು ರಾತ್ರಿ ಕಾಲ್ ಮಾಡ್ತೀನಿ. ಹಾ ಆಯ್ತಪ್ಪ, ಓಕೆ ಅಮ್ಮ, ಬಾಯ್. ಬಾಯ್. ಅಕ್ಕ, ಏನು ಹೇಳಿ ಸರ್? ನೀವಿಲ್ಲಿ ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ದೀರಾ? ಹೌದು ಸರ್, ನಾನೇ ಇಲ್ಲಿ ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ದೀನಿ. ಅದಿರಲಿ, ನೀವೇ ಈ ಮನೆಗೆ ಹೊಸದಾಗಿ ಬಂದಿದ್ದೀರಾ? ಹಾಂ ಹೌದಕ್ಕ, ಇದಕ್ಕೆ ಮುಂಚೆ ನನ್ನ ಫ್ರೆಂಡ್ ಇಲ್ಲಿ ಉಳ್ಕೊಳ್ತಾ ಇದ್ದ, ಅವನಿಗೆ ಫಾರಿನಲ್ಲಿ ಕೆಲಸ ಸಿಕ್ತು, ಅದಕ್ಕೆ ಅವ್ನು ನಾನು ಇಲ್ಲಿ ಇರೋ ಕೇಳಿ ಫಾರಿನ್ಗೆ ಹೋಗ್ಬಿಟ್ಟ. ಹೌದಾ, ತುಂಬ ಸಂತೋಷ. ಅಕ್ಕ, ನನಗೆ ಮನೆ ಕೆಲಸ ಮಾಡೋಕ್ಕೆ ಜನ ಬೇಕು, ನಿಮ್ಮಿಂದ ಬರೋಕ್ಕಾಗತ್ತಾ? ಮನೆ ಕೆಲ್ಸಕ್ಕ ನನ್ನಿಂದ ಬರಕ್ಕಾಗಲ್ಲಪ್ಪ. ನನ್ ಗಂಡ ತುಂಬಾ ದಿನದಿಂದ ಮೈಗೆ ಹುಷಾರಿಲ್ದೇ ಇದ್ದಾರೆ. ಬೆಳಗ್ಗೆ ಈ ಬಿಲ್ಡಿಂಗ್ ಪೂರ್ತಿ ಕ್ಲೀನ್ ಮಾಡಿ ನನ್ ಮನೆಗೆ ಹೋಗಿ ನನ್ ಗಂಡನ್ಗೆ ಬೇಕಾದೆಲ್ಲ ಮಾಡ್ಬೇಕಪ್ಪ. ಹೌದಾ, ಸರಿ, ಪರವಾಗಿಲ್ಲ ಅಕ್ಕ. ನಿಮಗೆ ಗೊತ್ತಿರೋ ಕೆಲಸದವ್ರು ಯಾರಾದರೂ ಇದ್ದರೆ ಸ್ವಲ್ಪ ಹೇಳ್ತೀರಾ? ಹಾ, ಖಂಡಿತನಪ್ಪ, ನಾನ್ ಯಾರಾದ್ರೂ ಸಿಕ್ಕಿದ್ರೆ ಹೇಳ್ತೀನಿ. ಹೌದು, ನೀವು ಬ್ಯಾಚುಲರ್ನ ಫ್ಯಾಮಿಲಿ ಮ್ಯಾನ್ನ? ನಾನು ಬ್ಯಾಚುಲರ್ ಅಕ್ಕ. ಹೌದಾ, ಫ್ಯಾಮಿಲಿ ಆದ್ರೆ ತಕ್ಷಣ ಮನೆ ಕೆಲಸ ಮಾಡೋದಕ್ಕೆ ಲೇಡೀಸ್ ಸಿಗ್ತಾರೆ. ಬ್ಯಾಚುಲರ್ ಅಂದ್ರೆ ಕೆಲ್ಸಕ್ಕೆ ಜನ ಸಿಕ್ಕೋದು ತುಂಬಾ ಕಷ್ಟ. ಅಯ್ಯೋ, ನಾನು ತುಂಬ ಒಳ್ಳೆ ಹುಡುಗ ಅಕ್ಕ. ನಾನು ಬೆಳಿಗ್ಗೆ ಹೋದ್ರೆ ಈವ್ನಿಂಗೇ ಬರೋದು. ನನಗೆ ಮನೆ ಕೆಲಸ ಮಾಡೋಕ್ಕೆ ಟೈಮ್ ಇಲ್ಲ, ಅದಕ್ಕೆ ಕೆಲಸದೋಳನ್ನ ಹುಡುಕ್ತಾ ಇದ್ದೀನಿ. ನನ್ಗೆ ಅರ್ಥ ಆಯ್ತು, ಯಾರಾದ್ರೂ ಸಿಕ್ಕಿದ್ರೆ ನಿಮ್ಗೆ ಹೇಳ್ತೀನಿ. ಹಾಂ ಸರಿ ಅಕ್ಕ. ಹ್ಮ್. ಹಲೋ ಅಮ್ಮ, ಹೇಗಿದೆಯಮ್ಮ? ನಾನ್ ಚೆನ್ನಾಗಿದ್ದೀನಪ್ಪ, ನೀನ್ ಹೆಂಗಿದ್ಯಾ? ನನಗೇನಮ್ಮ, ಚೆನ್ನಾಗೇ ಇದ್ದೀನಿ. ನಿನಗೆ ಮದುವೆ ಮಾಡಕ್ಕೆ ಹೆಣ್ಣು ನೋಡೋಣ ಅಂತ ಬ್ರೋಕರ್ ಹತ್ರ ಮಾತಾಡಿ ಇಟ್ಟಿದ್ದೀನಿ. ಅವ್ರು ಆದಷ್ಟು ಬೇಗ ಒಳ್ಳೆ ಸಂಬಂಧ ನೋಡ್ತೀನಿ ಅಂತ ಹೇಳಿದ್ದಾರೆ. ಸರಿನಾ? ಏನಮ್ಮ ನೀನು, ನನಗೆ ಇವಾಗ ಯಾಕೆ ಮದುವೆ ಹೇಳು? ಏನಪ್ಪ ಹೀಗ್ ಮಾತಾಡ್ತಾ ಇದ್ಯಾ? ಇನ್ನು ಎಷ್ಟ್ ದಿನ ಅಂತ ಹಿಂಗೆ ಇರ್ತೀಯಾ? ನೀನಲ್ಲಿ ಒಬ್ನೇ ಕಷ್ಟಪಡೋದನ್ನ ನೋಡಿದ್ರೆ ನನಗಿಲ್ಲಿ ಕಷ್ಟವಾಗಿದ್ಯಪ್ಪ. ನಾನ್ ಹುಡುಗಿನ ನೋಡೋಣ ಅಂದ್ರೆ ಅದನ್ನು ಬೇಡ ಅಂತ್ಯಾ? ಸರಿ, ನೀನೇ ಯಾವ್ದಾದ್ರೂ ಹುಡುಗಿನ ಲವ್ ಮಾಡಿ ಅದೇ ಹುಡುಗಿನ ಮದುವೆ ಮಾಡ್ಕೊಡ್ತೀನಿ ಅಂದ್ರೆ ಆತರ ಏನೂ ಇಲ್ಲ ಅಂತ ಇದ್ಯಾ? ಹೀಗಿದ್ರೆ ನಾನು ಏನ್ ಮಾಡೋದು ಹೇಳು? ಅಮ್ಮ, ಸ್ವಲ್ಪ ದಿನ ಆಗಲಿ, ನಾನೇ ನಿನಗೆ ಹೇಳ್ತೀನಿ. ನೀನ್ ಯಾವಾಗ್ಲೂ ಹಿಂಗೆ ಹೇಳ್ತಾ ಇರು. ಸರಿ ಅಮ್ಮ, ನೀನು ಇದ್ರ ಬಗ್ಗೆ ಯೋಚನೆ ಮಾಡದೆ ಹೋಗಿ ನೆಮ್ಮದಿಯಾಗಿ ಮಲ್ಕೋ. ನಿನಗೊಂದು ಮದುವೆ ಮಾಡಿದ್ರೇನಪ್ಪ ನಾನ್ ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕಾಗತ್ತೆ? ಅಷ್ಟ್ರ ತನಕ ನಂಗೆ ನಿದ್ದೆನೇ ಬರಲ್ಲ. ಅಮ್ಮ, ನಾನು ನಿಮಗೆ ಆದಷ್ಟು ಬೇಗ ಒಂದು ಒಳ್ಳೆ ಸುದ್ದಿ ಹೇಳ್ತೀನಿ, ನೀನು ನೆಮ್ಮದಿಯಾಗಿ ಮಲ್ಕೋ. ಸರಿ, ಏನೋ ಹೇಳ್ತಾ ಇದ್ಯಾ, ನೋಡೋಣ. ಸರಿ, ನಾನು ಫೋನ್ ಇಡ್ತೀನಿ. ಹ್ಞೂ. ಬನ್ನಿ ಅಕ್ಕ. ಅಕ್ಕ, ಮನೆ ಕೆಲಸಕ್ಕೆ ಜನ ಕೇಳಿದ್ನಲ್ವಾ, ಯಾರಾದರೂ ಸಿಕ್ಕರಾ? ಅದರ ಬಗ್ಗೆ ಮಾತಾಡಕ್ಕೆ ಬಂದೆ.
ನನ್ ಮನೆ ಹತ್ರ ಒಬ್ಬ ಹುಡುಗಿ ಇದ್ದಾಳೆ. ಅವಳಿಗೆ ತುಂಬಾ ದಿನದಿಂದ ಯಾವ ಕೆಲ್ಸನೂ ಸಿಗ್ಲಿಲ್ಲ. ಅವಳನ್ನ ಕೇಳ್ದೆ ಬರ್ತೀನಿ ಅಂತ ಹೇಳಿದ್ಲು. ಹೌದಾ? ಸರಿ ಅಕ್ಕ. ಅವರು ಅಡಿಗೆ ಎಲ್ಲ ತುಂಬ ರುಚಿಯಾಗಿ ಮಾಡ್ತಾರಾ? ಅದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾಳೆ ಅವಳು. ನಾನ್ ಬೇಕಾದ್ರೆ ಅವಳನ್ನ ಹೋಗಿ ಕರ್ಕೊಂಡ್ ಬರ್ತೀನಿ. ನೀವು ಒಂದ್ಸಲ ಅವಳ ಹತ್ರ ಮಾತಾಡ್ಬಿಟ್ರೆ ಕೆಲ್ಸಕ್ಕೆ ಯಾವಾಗ ಬರೋದು ಅಂತ ಡಿಸೈಡ್ ಮಾಡ್ಬೋದು. ಅಯ್ಯೋ, ಇವಾಗ ಬೇಡ ಅಕ್ಕ. ನನಗೆ ಆಲ್ರೆಡಿ ಆಫೀಸ್ಗೆ ಟೈಮ್ ಆಯಿತು. ನಾಳೆ ಬೆಳಿಗ್ಗೆ ಸ್ವಲ್ಪ ಬೇಗನೆ ಇಲ್ಲಿ ಕರ್ಕೊಂಬನ್ನಿ, ಆಗ ಅವ್ರ ಹತ್ರ ಮಾತಾಡ್ಬೋದು. ಹೌದಾ? ಹಾಗಾದ್ರೆ ಸರಿ, ನಾಳೆ ಬರೋವಾಗ ಆ ಹುಡುಗಿನ ಕರ್ಕೊಂಡ್ ಬರ್ತೀನಿ ನಾನು. ಸರಿ ಅಕ್ಕ. ಹ್ಮ್. ಸರ್, ಆಫೀಸ್ ಹೋಗೋ ಟೈಮ್ ಆಯ್ತು. ಬಾ, ಬೇಗ ಹೋಗಿ ಮಾತಾಡೋಣ. ಹ್ಞೂ ನೀವಾ ಅಕ್ಕ? ಹೇಳಿ. ನಾನು ಮನೆ ಕೆಲ್ಸಕ್ಕೆ ಒಂದ್ ಹುಡುಗಿನ ಕರ್ಕೊಂಡ್ ಬರ್ತೀನಿ ಅಂದ್ನಲ್ಲ, ಅದ್ ಇವಳೇ ರೀ. ಹೌದಾ ಅಕ್ಕ? ಸರಿ, ಒಳಗೆ ಬನ್ನಿ. ಪರವಾಗಿಲ್ಲಪ್ಪ, ಇರ್ಲಿ ಬಿಡು. ಇವಳ ಹೆಸರು ಕೀರ್ತನ. ತುಂಬಾ ಒಳ್ಳೆ ಹುಡುಗಿ. ಇವಳಿಗೆ ನಿಮ್ ಮನೇಲಿ ಕೆಲ್ಸ ಕೊಟ್ರೆ ಮನೇನ ಚೆನ್ನಾಗಿ ಇಟ್ಕೊಡ್ತಾಳೆ. ಸರಿ ಅಕ್ಕ. ಅವರಿಗೆ ಓಕೆ ಅಂದರೆ ಇವತ್ತೇ ಕೆಲ್ಸಕ್ಕೆ ಜಾಯಿನ್ ಮಾಡ್ತಾರಾ? ಇವತ್ತೇನ್ ಬೇಡ್ರಿ, ನಾಳೆ ತುಂಬಾ ಒಳ್ಳೆ ದಿನ ರೀ. ನಾಳೆಯಿಂದ ಕೆಲ್ಸ ಶುರು ಮಾಡೋಣ, ಆಯ್ತಾ? ಸರಿ ಅಕ್ಕ, ನಾಳೆನೇ ಕೆಲ್ಸಕ್ಕೆ ಬರಕ್ಕೆ ಹೇಳಿ. ಸರಿ, ಇವ್ರಿಗೆ ಸಂಬಳ ಎಷ್ಟಕ್ಕ? ನೀವು ಎಷ್ಟು ಕೊಡೋಣ ಅಂತ ಇದ್ದೀರಾ ಅದನ್ನ ಮೊದಲು ಹೇಳಿ. ಅಯ್ಯೋ, ಅದೆಲ್ಲ ನನಗೆ ಗೊತ್ತಿಲ್ಲ. ನಿಮ್ಗೆ ಎಷ್ಟು ಬೇಕಂತ ಕೇಳಿ. ನಾನ್ ಮನೆ ಕೆಲ್ಸಕ್ಕೆ ಈಗ ತಾನೇ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಅದಕ್ಕೆ ಹೊರಗಡೆ ಎಷ್ಟು ಸಂಬಳ ಕೊಡ್ತಾರೆ ಅಂತ ನನಗೆ ಗೊತ್ತಿಲ್ಲ ರೀ. ನಿಮ್ಮಿಂದ ಎಷ್ಟು ಕೊಡಕ್ಕಾಗತ್ತೆ ಹೇಳಿ, ಪರವಾಗಿಲ್ಲ. ಹಾಗಾದ್ರೆ ಪರವಾಗಿಲ್ಲ. ನಿಮಗಿಲ್ಲಿ ಎಷ್ಟೊತ್ತು ಕೆಲಸ ಮಾಡೋಕ್ಕಾಗುತ್ತಂತ ಹೇಳಿದ್ರೆ ಸಂಬಳ ಹೇಳ್ಬೋದು. ದಿನ ಬೆಳಿಗ್ಗೆ ಎಷ್ಟು ಗಂಟೆಗೆ ಇಲ್ಲಿ ಬರ್ಬೇಕು ಅಂತ ಹೇಳ್ಬಿಡಿ, ನಾನು ಅದನ್ನ ನೋಡ್ಕೊಂಡು ಟೈಮ್ ಹೇಳ್ತೀನಿ. ನೀವು ದಿನ ಬೆಳಿಗ್ಗೆ 7 ಗಂಟೆಗೆಲ್ಲ ಇಲ್ಲಿಗೆ ಬಂದು ಮನೆ ಕೆಲಸ ಮಾಡಿ ಹೋಗ್ಬೇಕು. ಸರಿ, ನಿಮ್ಮ ಮನೆ ಯಾವ ಏರಿಯಾದಲ್ಲಿದೆ? ನನ್ ಮನೆ ಇಲ್ಲೇ ಪಕ್ಕದಲ್ಲೇ ಇದೆ. 5 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಹೌದಾ? ತುಂಬ ಒಳ್ಳೇದು. ಹಾಗಾದರೆ ನನಗೆ ಬೆಳಿಗ್ಗೆ ಟಿಫನ್ನು, ನೈಟ್ ಡಿನ್ನರು ಮಾಡಿಕೊಡ್ತೀರಾ? ಮಧ್ಯಾಹ್ನ ಆಫೀಸಲ್ಲಿ ತಿಂತೀನಿ, ಅದಕ್ಕೆ ನೀವು ಮಧ್ಯಾಹ್ನ ಮಾಡೋದು ಬೇಕಾಗಿಲ್ಲ. ಆಯ್ತು ರೀ. ಹಾಗಾದ್ರೆ ತಿಂಗಳಿಗೆ 12,000 ರೂಪಾಯಿ ಕೊಡ್ತೀರಾ? ಹಾಂ, ಆಯಿತು. ನೀವು ನಾಳೆಯಿಂದನೇ ಕೆಲ್ಸಕ್ಕೆ ಬಂದ್ಬಿಡ್ರಿ. ಇಲ್ಲಿ ನೋಡು ಕೀರ್ತನ, ಬೇರೆ ಏನಾದ್ರೂ ಕೇಳ್ಬೇಕಂದ್ರೆ ಸರ್ ಹತ್ರ ಇವಾಗ್ಲೇ ಕೇಳ್ಕೊಂಬಿಡು. ಅಯ್ಯೋ, ಹಾಗೇನಿಲ್ಲಕ್ಕ. ನಾಳೆಯಿಂದ ನಾನು ಕೆಲ್ಸಕ್ಕೆ ಬಂದ್ಬಿಡ್ತೀನಿ. ನಮಸ್ಕಾರ ಸರ್. ನೀವಾ? ಬನ್ನಿ, ಒಳಗೆ ಬನ್ನಿ. ಸರ್, ತಗೊಳ್ಳಿ ಪೇಪರ್. ಥ್ಯಾಂಕ್ಸ್ ರೀ. ನಾನು ಒಳಗೆ ಹೋಗಿ ಟೀ ಮಾಡ್ಕೊಂಡು ಹಾಂ, ತಗೊಂಡ್ಬರ್ತೀನಿ. ಸರಿ. ಸರ್, ಟೀ ತಗೊಳ್ಳಿ. ಹ್ಞೂ ಟೀ ತುಂಬ ಟೇಸ್ಟ್ ಆಗಿದೆ. ಸರ್, ಥ್ಯಾಂಕ್ ಯು ಸರ್. ನಾನು ಹೋಗಿ ನಿಮಗೆ ಟಿಫನ್ ರೆಡಿ ಮಾಡ್ತೀನಿ. ಹಾಂ, ಓಕೆ. ಪೂರಿ ತುಂಬ ಚೆನ್ನಾಗಿದೆ ರೀ. ಥ್ಯಾಂಕ್ಸ್ ಸರ್. ಕೀರ್ತನ, ಸರ್, ಕೆಲಸ ಎಲ್ಲ ಮುಗೀತಾ? ಆಯ್ತು ಸರ್. ಪಾತ್ರ ಮಾತ್ರ ತೊಳಿಬೇಕು. ಹೌದಾ? ನೀವು ಇವಾಗ ಹೋಗಿ ಸಾಯಂಕಾಲ ಬರ್ತೀರಲ್ವಾ? ಬರ್ತೀನಿ ಸರ್. ನೀವು ಸಾಯಂಕಾಲ ಮನೆಗೆ ಬರ್ತೀರಲ್ಲ? ಇಲ್ಲ ರೀ, ನಾನು ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಹಾಂ. ನನ್ನ ಮನೆ ಬೀಗ ನಿಮ್ಮ ಹತ್ರ ಕೊಟ್ಟೋಗ್ತೀನಿ. ನೀವು ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಮನೆ ಲಾಕ್ ಮಾಡಿ ವಾಚ್ಮನ್ ಹತ್ರ ಬೀಗನ ಕೊಟ್ಬಿಡಿ. ಸಾಯಂಕಾಲ ಬರುವಾಗ ವಾಚ್ಮನ್ ಹತ್ರ ಬೀಗ ಇಸ್ಕೊಂಡು ಕೆಲಸ ಎಲ್ಲ ಮುಗಿದ್ಮೇಲೆ ಮನೇನ ಲಾಕ್ ಮಾಡಿಕೊಂಡು ಕೀನ ವಾಚ್ಮನ್ ಹತ್ರ ಕೊಟ್ಟೋಗಿ.
ಆಯ್ತು ಸರ್. ಸರಿ, ನಾನು ಆಫೀಸ್ಗೆ ಹೋಗ್ತೀನಿ. ಆ. ಹ್ಞೂ. ಹಲೋ. ಹಾಂ, ಹೇಳಮ್ಮ. ಹೇಗಿದ್ಯಪ್ಪ? ಚೆನ್ನಾಗಿದ್ಯಾ? ನನಗೇನು, ನಾನು ಚೆನ್ನಾಗಿದ್ದೀನಿ. ನೀನು ಹೇಗಿದೀಯಾ? ನಾನ್ ಚೆನ್ನಾಗಿದ್ದೀನಿ. ಸರಿ, ನೀನ್ ತಿಂದ್ಯಾ ಇಲ್ವಾ? ಇವಾಗಲೇ ತಿಂದೆಮ್ಮ. ಏನಪ್ಪ, ಇನ್ನು ಎಷ್ಟ್ ದಿನ ಹೋಟ್ಲಲ್ಲೇ ತಿಂತೀಯ ನೀನು? ಹೀಗೆ ತಿಂತಾ ಇದ್ರೆ ಆರೋಗ್ಯ ಕೆಟ್ಟೋಗತ್ತೆ. ಮದುವೆ ಮಾಡ್ಕೊಂಡ್ರೆ ನೆಮ್ಮದಿಯಾಗಿ ಮನೇಲಿ ತಿನ್ಬೋದಲ್ಲ? ಅಮ್ಮ, ಇವತ್ತಿಂದ ಮನೆ ಕೆಲಸ ಮಾಡೋಕ್ಕೆ ಕೆಲಸದವಳು ಬಂದಿದ್ದಾಳೆ. ಅವರು ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಟಿಫನ್ನು, ರಾತ್ರಿ ಡಿನ್ನರು ಎಲ್ಲ ತುಂಬ ಚೆನ್ನಾಗಿದೆ. ಇವಾಗ ತಾನೇ ತಿಂದ್ಬಿಟ್ಟು ಮಲ್ಕೊಳೋಣ ಅಂತ ಬಂದೆ. ಇನ್ನು ಮುಂದೆ ನನ್ನ ಬಗ್ಗೆ ಯೋಚನೆ ಮಾಡಬೇಡಮ್ಮ. ಏಯ್, ಹೇಗಿದ್ರು ಹೆಂಡತಿ ಕೈಯಲ್ಲಿ ಊಟ ಮಾಡ್ದಂಗ್ ಬರಲ್ವಲ್ಲ? ಬೇಗ ಮದುವೆ ಮಾಡ್ಕೊಳ್ಳೋ, ಆಗ್ಲೇ ನಾನು ನೆಮ್ಮದಿಯಾಗಿ ಇರಕ್ಕಾಗತ್ತೆ. ಸರಿ, ನೋಡೋಣ. ಸರಿ, ನೀನ್ ಮಲ್ಕೋ, ನಾನ್ ಬೆಳಗ್ಗೆ ಫೋನ್ ಮಾಡ್ತೀನಿ. ಸರಿ ಅಮ್ಮ. ಸಾಕು. ಬಿರಿಯಾನಿ ತುಂಬ ಟೇಸ್ಟ್ ಆಗಿದೆ. ಥ್ಯಾಂಕ್ ಯು ಸರ್. ಸರ್, ಬನ್ನಿ ಕೂತ್ಕೊಳ್ಳಿ. ಇಲ್ಲ ಸರ್, ಪರವಾಗಿಲ್ಲ, ಇರ್ಲಿ. ಹೇಳಿ ಸರ್, ಏನೋ ಮಾತಾಡ್ಬೇಕಂತ ಹೇಳಿದ್ರಿ? ಬಂದು ಕೂತ್ಕೊಳ್ಳಿ, ಮಾತಾಡೋಣ. ಆಯ್ತು ಸರ್. ನೀವಿಲ್ಲಿ ಕೆಲಸದಲ್ಲಿ ಸೇರಿದಾಗಿಂದ ನಿಮ್ಮ ಬಗ್ಗೆ ನನ್ನ ಹತ್ರ ಏನೂ ಹೇಳೇ ಇಲ್ವೇ? ಸರ್, ನಾನೊಂದು 7-8 ವರ್ಷದಿಂದ ಪದ್ಮಾಕ್ಕ ಮನೆ ಹತ್ರನೇ ಇದ್ದೀನಿ. ನನ್ ಗಂಡ 1 ವರ್ಷದ ಮುಂಚೆನೆ ಒಂದು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ರು. ಅದ್ರ ಮತ್ತೆನೆ ನಾನು ಮನೆ ಕೆಲಸ ಮಾಡಕ್ಕೆ ಶುರು ಮಾಡಿದ್ದು. ಹೋದ್ ತಿಂಗಳವರೆಗೂ ಪಕ್ಕದಲ್ಲಿರೋ ಒಂದ್ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆ ಮನೆ ಓನರು ನನ್ನ ಹತ್ರ ಅಸಹ್ಯವಾಗಿ ಮಾತಾಡಕ್ ಶುರು ಮಾಡಿದ್ರು. ಆವಾಗ್ಲಿಂದ ಆ ಮನೆ ಕೆಲ್ಸಕ್ ಹೋಗೋದ್ ನಿಲ್ಸ್ಬಿಟ್ಟೆ. ನಾನು ತುಂಬಾ ದಿನದಿಂದ ತುಂಬಾ ಕೆಲ್ಸನ ಹುಡುಕ್ ನೋಡ್ದೆ, ಎಲ್ಲೂ ಸೆಟ್ ಆಗಿಲ್ಲ. ಆಮೇಲೆ ಪದ್ಮಕ್ಕ ನಿಮ್ ಬಗ್ಗೆ ಹೇಳಿದ್ರು. ಅದೇ ಸರಿ ಅಂತ ಕೆಲ್ಸಕ್ ಬಂದ್ಬಿಟ್ಟೆ. ಸರಿ, ನಿಮಗೆ ಮಕ್ಕಳಿದಾರಾ? ಮಕ್ಕಳಿಲ್ಲ ಸರ್. ನನಗೆ ಮದ್ವೆ ಆಗಿ 2 ವರ್ಷನೇ ಆಗ್ತಾ ಇದೆ. 1 ವರ್ಷದಲ್ಲೇ ನನ್ನ ಯಜಮಾನ್ರು ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ರು. ಹೌದಾ? ಏನಾಯ್ತು ಸರ್? ಏನ್ ವಿಷಯ ಹೇಳ್ಬೇಕಂತ ನನ್ನ ಬರಕ್ ಹೇಳಿದ್ರಿ? ನೀವು ತಪ್ಪಾಗಿ ಅನ್ಕೊಂಡಿಲ್ಲ ಅಂದ್ರೆ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಏನ್ ಸರ್ ಅದು? ನಿಮ್ಮನ್ನ ನೋಡಿದ ತಕ್ಷಣ ನನಗೆ ತುಂಬಾ ಇಷ್ಟ ಆಯ್ತು. ಹ? ನೀವು ಒಪ್ಕೊಂಡ್ರೆ ನಿಮ್ಮನ್ನ ಮದುವೆ ಮಾಡ್ಕೋಬೇಕಂತ ಇದ್ದೀನಿ.
ಏನಂದ್ರಿ? ಸಡನ್ ಆಗಿ ಏನಾಯ್ತು ಸರ್ ನಿಮಗೆ? ಯಾಕೆ ಈ ತರ ಮಾತಾಡ್ತಾ ಇದ್ದೀರಿ? ನನಗೆ ನಿಮ್ಮನ್ನು ನೋಡಿದ ತಕ್ಷಣ ಇಷ್ಟಾಯಿತು ಅದಕ್ಕೆ. ಸರ್, ನಿಮಗೂ ನನಗೂ ಹೇಗ್ ಸರ್ ಸೆಟ್ ಆಗುತ್ತೆ? ನಾನು ಇಲ್ಲಿ ಕೆಲ್ಸಕ್ಕೆ ಬಂದು ಸ್ವಲ್ಪ ದಿನನೇ ಆಗ್ತಾ ಇದೆ. ಇವತ್ತೇ ನನ್ನ ಬಗ್ಗೆ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಅಷ್ಟ್ರೊಳಗಡೆ ನನ್ನ ಮದುವೆ ಮಾಡ್ಕೋತೀಯ ಅಂತ ಕೇಳಿದ್ರೆ ಏನ್ ಸರ್ ಇದಲ್ಲ? ಏನೋ ನಿಮ್ಮನ್ನ ನಾನು ನೋಡ್ದಾಗಿಂದ ನೀವು ನನ್ನ ಲೈಫ್ ಪಾರ್ಟ್ನರ್ ಆದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ನಿಮಗೆ ಓಕೆ ಅಂದರೆ ನಾನು ನಮ್ಮ ಮನೆಯಲ್ಲಿ ತಕ್ಷಣ ಮಾತಾಡಿ ನಿಮ್ಮನ್ನು ಮದುವೆ ಮಾಡ್ಕೊತೀನಿ. ನಾನು ನಿಮ್ಮ ಥರನೇ ರೀ. 3 ವರ್ಷದ ಮುಂಚೆ ನನಗೆ ಮದುವೆ ಆಯಿತು. ಆದರೆ ನನ್ನ ಹೆಂಡ್ತಿಗೆ ಹುಷಾರಿಲ್ಲದೆ ಹೋಗಿ ಅವಳು ತೀರ್ಕೊಂಡ್ಬಿಟ್ಲು. ಅವಳು ತೀರ್ಕೊಂಡಾಗಿದ್ದ ನಾನು ಈ ಥರ ಒಂಟಿಯಾಗಿ ಬದುಕ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಎಲ್ಲರೂ ನನ್ನ ಇನ್ನೊಂದು ಮದುವೆ ಮಾಡ್ಕೊತ ಟಾರ್ಚರ್ ಮಾಡ್ತಾ ಇದ್ದಾರೆ. ಆದರೆ ನನಗಿಷ್ಟ ಇಲ್ಲ. ಆದರೆ ನಿಮ್ಮನ್ನು ನೋಡಿದ ತಕ್ಷಣ ನನಗೆ ತುಂಬ ಇಷ್ಟ ಆಯಿತು. ಸರ್, ನೀವು ಈ ತರ ದಿಢೀರಂತ ಕೇಳೋದ್ರಿಂದ ನನಗೆ ಏನ್ ಹೇಳೋದಂತ ಗೊತ್ತಾಗ್ತಾ ಇಲ್ಲ ಸರ್. ನನ್ನ ಯಜಮಾನ್ರು ತೀರೋಗಿದ್ರಿಂದ ನಾನು ಒಬ್ಳೇ ಇದ್ದೀನಿ. ನನಗಂತ ಯಾರೂ ಇಲ್ಲ. ನನ್ನವ್ರಂತ ಹೇಳಕ್ಕೆ ಪದ್ಮಕ್ಕ ಒಬ್ರೇ ಇದ್ದಾರೆ. ನೀವ್ ಈ ವಿಷಯದ ಬಗ್ಗೆ ಮಾತಾಡ್ಬೇಕಂದ್ರೆ ಪದ್ಮಕ್ಕನ ಹತ್ರ ಮಾತಾಡಿ ಸರ್. ಪದ್ಮಕ್ಕ ನನ್ ಒಡ ಹುಟ್ಟಿದ ಅಕ್ಕಂತರ. ಪದ್ಮಕ್ಕ ಏನ್ ಹೇಳ್ತಾರೋ ಅದನ್ನೇ ಮಾಡ್ತೀನಿ ನಾನು. ಸರಿ, ನಾನು ಇದ್ರ ಬಗ್ಗೆ ಪದ್ಮಾಕನ ಹತ್ರ ಮಾತಾಡ್ತೀನಿ. ಪದ್ಮಾಕ ನನಗೆ ಕೀರ್ತನ ತುಂಬ ಇಷ್ಟ ಆಗಿದ್ದಾಳೆ. ನಾನು ಕೀರ್ತನನ ತಕ್ಷಣ ಮದುವೆ ಮಾಡ್ಕೋಬೇಕಂತ ಅನ್ಕೊತಾ ಇದ್ದೀನಿ ಅಕ್ಕ. ಈ ವಿಷಯದ ಬಗ್ಗೆ ಅವ್ರ ಹತ್ರ ಮಾತಾಡಿದ್ನೆ. ಆದರೆ ಅವ್ರು ಇದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡ್ಬೇಕಂತ ಹೇಳಿದರು. ನೀವು ಇದ್ರ ಬಗ್ಗೆ ಏನು ಹೇಳ್ತಿರೋ ಅದಕ್ಕೆ ಅವ್ರು ಒಪ್ಕೊತೀನಂತ ಹೇಳಿದ್ದಾರೆ. ಅದಕ್ಕೆ ನಿಮ್ಮ ನಿರ್ಧಾರ ಏನಂತ ತಿಳ್ಕೊಂಡ್ಮೇಲೆ ನಮ್ಮ ಮನೇಲಿ ಇದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾಯ್ತಕ್ಕ? ಏನೂ ಹೇಳ್ದೇ ಇದ್ರೆ ಏನರ್ಥ? ಅದೆಲ್ಲ ಏನಿಲ್ಲ. ನಿಮಗೆ ಅವಳನ್ನ 2-3 ವಾರದಿಂದನೇ ಗೊತ್ತಲ್ವಾ? ನಿಮ್ಗೆ ಕೀರ್ತನನ್ ಬಗ್ಗೆ ಎಲ್ಲಾ ವಿಷಯಗಳು ಗೊತ್ತೇನ್ರಿ? ಹಾಂ, ಎಲ್ಲನೂ ಹೇಳಿದ್ರಕ್ಕ. ನಾನು ಕೂಡ ಅವ್ರ ಥರನೇ ಅಕ್ಕ. ಸ್ವಲ್ಪ ದಿನ ಮುಂಚೆನೇ ನನ್ನ ಹೆಂಡ್ತಿ ಮೈ ಹುಷಾರಿಲ್ಲದೆ ಹೋಗಿ ಸಡನ್ನಾಗಿ ತೀರ್ಕೊಂಡ್ಬಿಟ್ಲು. ಆಮೇಲೆ ಎಲ್ಲರೂ ನನ್ನ ಇನ್ನೊಂದು ಮದುವೆ ಮಾಡ್ಕೊ ಅಂತ ಹೇಳಿ ತುಂಬ ಟಾರ್ಚರ್ ಮಾಡ್ತಾಯಿದ್ರು. ಏನೋ ಗೊತ್ತಿಲ್ಲ, ಕೀರ್ತನನ ನೋಡ್ದಾಗ್ಲಿಂದ ಅವ್ರನ್ನ ಮದುವೆ ಮಾಡ್ಕೋಬೇಕಂತ ನನಗೆ ಅನಿಸ್ತಾ ಇದೆ. ಕೀರ್ತನನ ನಾನು ಮದುವೆ ಮಾಡ್ಕೊಂಡ್ರೆ ಅವ್ರು ನನ್ನ ಜೀವನಕ್ಕೆ ಒಳ್ಳೆ ಸಂಗಾತಿಯಾಗಿರ್ತಾರಂತ ಅನಿಸುತ್ತೆ ಅಕ್ಕ. ಆ ಒಳ್ಳೆ ನಿರ್ಧಾರನೇ ತಗೊಂಡಿದ್ದೀರಾ. ತುಂಬಾ ದಿನದಿಂದ ಕೀರ್ತನ ನನ್ ಮನೆ ಪಕ್ಕದಲ್ಲೇ ಇದ್ದಾಳೆ. ಅವಳು ನಿಜವಾಗ್ಲೂ ತುಂಬಾ ಒಳ್ಳೆ ಹುಡುಗಿ. ನಿಮ್ ಮೂಲಕ ಅವಳಿಗೊಂದು ಒಳ್ಳೆ ಜೀವನ ಸಿಕ್ಕಿದ್ರೆ ನಿಜವಾಗ್ಲೂ ನನಗೆ ತುಂಬಾ ಸಂತೋಷ ಆಗುತ್ತೆ. ತುಂಬ ಸಂತೋಷ ಅಕ್ಕ. ನೀವು ಅವ್ರ ಜೊತೆ ಮಾತಾಡಿ ಒಂದು ಒಳ್ಳೆ ನಿರ್ಧಾರನ ಹೇಳಿ. ಖಂಡಿತ ಹೇಳ್ತೀನಿಪ್ಪ. ಏನಂತ ಹೇಳು. ಇದ್ರ ಬಗ್ಗೆ ನೀನೇನ್ ನಿರ್ಧಾರ ತಗೊಂಡಿದ್ಯಾ? ನನಗೆ ಈ ವಿಷಯದಲ್ಲಿ ಏನ್ ನಿರ್ಧಾರ ತಗೋಬೇಕಂತ ಗೊತ್ತಾಗ್ತಾ ಇಲ್ಲಕ್ಕ. ನನ್ನ ಯಜಮಾನ್ರು ತೀರ್ ಹೋಗಿ ಈಗ ತಾನೇ 1 ವರ್ಷ ಆಗ್ತಾ ಇದೆ. ಅಷ್ಟ್ರೊಳಗೆ ಇದೆಲ್ಲ ಬೇಕಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹೊರಗಡೆ ಇದ್ರ ಬಗ್ಗೆ ಗೊತ್ತಾದ್ರೆ ಎಲ್ರೂ ನನ್ ಬಗ್ಗೆ ತಪ್ಪಾಗಿ ಮಾತಾಡಲ್ವಾ? ಅದನ್ನ ನೆನ್ಸ್ಕೊಂಡ್ರೇನೆ ಹೆದರಿಕೆ ಆಗ್ತಾ ಇದೆ. ನೀನ್ ಯಾಕೆ ಸುಮ್ನೆ ಬೇರೆಯವ್ರ ಬಗ್ಗೆಲ್ಲ ಯೋಚನೆ ಮಾಡ್ತಾ ಕೂತ್ಕೊಡ್ತೀಯಾ? ಇನ್ನು ಎಷ್ಟು ದಿನ ಹೀಗೆ ಇರ್ತೀಯ ನೀನು? ಆ ಹುಡ್ಗನ್ ನೋಡಿದ್ರೆ ನಿಜವಾಗ್ಲೂ ತುಂಬಾ ಒಳ್ಳೆಯವನಂತಾನೆ ಅನ್ಸ್ತಾ ಇದೆ. ಅವ್ರ ಬಗ್ಗೆ ಎಲ್ಲಾ ವಿಷಯನೂ ನನ್ಗೆ ಹೇಳಿದ್ರು. ನನ್ ಗೊತ್ತಿದ್ವರ್ಗೂ ಅವ್ರನ್ನ ಮದ್ವೆ ಮಾಡ್ಕೊಂಡ್ರೆ ನಿನ್ ಲೈಫ್ ಚೆನ್ನಾಗಿರುತ್ತೆ ಅಂತ ಅನ್ಸ್ತಾ ಇದೆ. ಈ ಕಾಲದಲ್ಲಿ ಒಂದ್ ಹುಡುಗಿ ಒಂಟಿಯಾಗಿ ಬಾಳೋದು ತುಂಬಾ ಕಷ್ಟ. ನಿನ್ ಜೀವನದಲ್ಲಿ ನಡೆದಿದ್ದೆಲ್ಲ ಮರ್ತೋಗ್ಬಿಟ್ಟು ಇನ್ಮುಂದೇನಾದ್ರೂ ಸಂತೋಷವಾಗಿರು. ನಿನ್ ಅಕ್ಕನ್ ಸ್ಥಾನದಲ್ಲಿ ಹೇಳ್ತಾ ಇದೀನಿ, ಸ್ವಲ್ಪ ಅರ್ಥ ಮಾಡ್ಕೊ. ನೀನು ಆ ಹುಡುಗ ಇಬ್ರು ಮದ್ವೆ ಮಾಡ್ಕೊಂಡು ಸಂತೋಷವಾಗಿರೋದನ್ನ ನಾನ್ ನೋಡ್ಬೇಕು. ಇಷ್ಟ್ ದಿನ ಒಂಟಿಯಾಗಿದ್ದು ಕಷ್ಟಪಟ್ಟಿದ್ದೆಲ್ಲ ಸಾಕು. ಅವ್ರ ಜೊತೆ ಹೊಸ ಜೀವನ ಶುರು ಮಾಡು. ಅರ್ಥ ಆಯ್ತಾ? ನೀವ್ ಹೇಳೋದೆಲ್ಲ ನನಗ್ ಅರ್ಥ ಆಗ್ತಾ ಇದೆ. ಆದ್ರೆ ಏನೇ ಆದ್ರೆ ನಾನ್ ಹೇಳೋದನ್ ಮಾತ್ರ ಕೇಳು. ಇದೆಲ್ಲ ನೀನ್ ಒಳ್ಳೇದಕ್ಕೆ ಹೇಳೋದು. ನೀನ್ ಆ ಹುಡುಗನ್ನ ಆದಷ್ಟು ಬೇಗ ಮದ್ವೆ ಮಾಡ್ಕೊ, ಸರಿನಾ? ಹಲೋ, ಹೇಳಪ್ಪ. ಹಲೋ. ಹಾಂ ಅಮ್ಮ. ಹೇಳಪ್ಪ, ಊಟ ಆಯ್ತಾ? ಹಾಂ, ನಂದಾಯ್ತಮ್ಮ. ನಿಂದಾಯ್ತಾ? ಈಗ್ಲೇನಪ್ಪ ನಾನು ಊಟ ಮಾಡ್ದೆ. ಅಮ್ಮ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ಬೇಕಮ್ಮ. ಹೇಳಪ್ಪ, ಏನ್ ವಿಷಯ? ನೀನು ನನ್ನ ಯಾವಾಗ ಮದುವೆ ಮಾಡ್ಕೊಂತೀಯ ಅಂತ ಕೇಳ್ತಾ ಇದ್ದೆ ಅಲ್ವಾ? ಹೌದಪ್ಪ, ಇವತ್ತು ಬ್ರೋಕರ್ ಹತ್ರ ನಿನ್ ವಿಷಯದ ಬಗ್ಗೆನೇ ಮಾತಾಡ್ತಾ ಇದ್ದೆ. ಓ ಹೌದಾ? ಇನ್ನು ಮುಂದೆ ಈ ಮ್ಯಾರೇಜ್ ಬ್ರೋಕರ್ನೆಲ್ಲ ಮನೆಗೆ ಕರೆಸಿ ನನಗೆ ಹುಡುಗಿ ನೋಡೋ ಕೆಲಸ ಎಲ್ಲ ಇಟ್ಕೋಬೇಡಿ. ಯಾಕೋ, ಏನಾಯ್ತು ನಿನಗೆ? ಯಾಕೋ ದಿಢೀರಂತ ಹೀಗೆಲ್ಲ ಹೇಳ್ತಾ ಇದ್ಯಾ? ಯಾಕೋ ಮದುವೆ ಮಾಡ್ಕೊಳ್ದೆ ಹಾಗೆ ಸ್ವಾಮೀಜಿ ಆಗೋಣ ಅಂತ ಇದ್ಯಾ? ಅಮ್ಮ, ನನಗೆ ಇಲ್ಲೊಂದು ಹುಡುಗಿ ಇಷ್ಟ ಆಗಿದ್ದಾಳೆ. ನಾ ಮದುವೆ ಮಾಡ್ಕೊಂಡ್ರೆ ಆ ಹುಡುಗಿನೇ ಮದುವೆ ಮಾಡ್ಕೊತೀನಿ. ಹೌದಾ? ನನಗೆ ಕೇಳಕ್ಕೆ ತುಂಬಾ ಸಂತೋಷವಾಗಿದ್ಯಪ್ಪ. ಇನ್ನೊಂದು ವಿಷಯ ಅಮ್ಮ,
ಅವಳಿಗೆ ಮದುವೆ ಆಗಿ ಸ್ವಲ್ಪ ದಿನದ ಮುಂಚೆನೇ ಅವ್ರ ಯಜಮಾನರು ತೀರ್ಕೊಂಡ್ಬಿಟ್ರು. ಏನಪ್ಪ ಹೇಳ್ತಾ ಇದ್ಯಾ? ಹೌದಮ್ಮ, ನಾನು ಆ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ಅವಳಿಗೆ ಮಾತ್ರ ಅಲ್ಲ, ನನಗೂ ಲೈಫ್ ಚೆನ್ನಾಗಿರುತ್ತೆ ಅನ್ಸುತ್ತೆ. ಸರಿ, ನಿನಗೂ ಓಕೆ ಅಂದ್ರೆ ನನಗೂ ಓಕೆನೇನಪ್ಪ. ಮನ್ಸ್ ಬಂದು ಮದ್ವೆಗೆ ಓಕೆ ಅಂದ್ಯಲ್ಲ, ನನಗೆ ಅದೇ ಸಾಕಪ್ಪ. ಆದಷ್ಟು ಬೇಗ ಒಳ್ಳೆ ದಿನ ನೋಡಿ ಮದ್ವೆ ಕೆಲಸ ಶುರು ಮಾಡೋಣ. ಹಾಂ ಸರಿಮ್ಮ. ಪದ್ಮ ಅಕ್ಕ, ಕೀರ್ತನ ಜೊತೆ ಮಾತಾಡಿದ್ರಾ? ಮಾತಾಡಿದೆ ನಾನು. ಏನಕ್ಕ ಹೇಳಿದ್ರು? ಕೀರ್ತನ ಈ ಮದ್ವೆಗೆ ಒಪ್ಕೊಂಡ್ಲು, ಆದ್ರೆ ನಿಮ್ ಮನೇಲಿ ಈ ಮದ್ವೆಗೆ ಒಪ್ಕೋತಾರಾ? ನಮ್ಮ ಮನೇಲಿ ನಾನೇನು ಹೇಳಿದ್ರು ಒಪ್ಕೊಂತಾರೆ. ಹಾಗಾದ್ರೆ ಸರಿ, ಒಂದೊಳ್ಳೆ ಮುಹೂರ್ತನ ನೋಡಿ ಇಬ್ರು ಮದ್ವೆ ಮಾಡ್ಕೊಳ್ಳಿ. ತುಂಬ ಸಂತೋಷ ಅಕ್ಕ. ನಾನು ತಕ್ಷಣ ಇದ್ರ ಬಗ್ಗೆ ಮನೇಲಿ ಮಾತಾಡಿ ಬೇಗನೆ ಮದುವೆಗೆ ರೆಡಿ ಮಾಡಕ್ಕೆ ಹೇಳ್ತೀನಿ. ತುಂಬಾ ಸಂತೋಷ. ಒಳಗೆ ಬನ್ನಿ. ನಾನು ಹೋಗಿ ಟೀ ಮಾಡ್ಕೊಂಡು ತಗೊಂಬರ್ತೀನಿ. ಸರಿ. ಇನ್ನು ಮುಂದೆ ನೀನು ಈ ಮನೆಗೆ ಕೆಲಸದೋಳಲ್ಲ, ಈ ಮನೆಗೆ ಯಜಮಾನಿ. ಓಕೆನಾ?